ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಮಕೃಷ್ಣ ಸಿಡಿ. ಈಗ ವಾರ್ತೆಗಳ ವಿವರ. ಬಂಧುಗಳೇ, ಈ ನಮ್ಮ ಭೀಮ್ ಪ್ರಜಾ ಸಂಘಟನೆ ವತಿಯಿಂದ ಮಾರ್ಚ್ 23/3/2026 ಬೆಂಗಳೂರಿನಲ್ಲಿ ಫ್ರೀಡಮ್ ಹೊಸಕೋಟೆಯಿಂದ ಫ್ರೀಡಮ್ ಪಾರ್ಕ್ವರೆಗೆ ಕಾಲ್ನಡಿಗೆ ಜಾಥವನ್ನು ಹಮ್ಮಿಕೊಂಡಿದ್ವಿ. ಅದರಿಂದ ಅಲ್ಲಿ ನಮ್ಮನ್ನ ಜಾಲಹಳ್ಳಿ ಕ್ರಾಸ್ನಲ್ಲಿ ಬಂದು ಟೋಲ್ಗೇಟಲ್ಲಿ ನಮ್ಮನ್ನ ಒಂದು 200 ಜನ ತಮ್ಮ ಪೊಲೀಸರು ವ್ಯಾನ್ನಲ್ಲಿ ಕರೆದುಕೊಂಡು ಹೋಗಿ ಫ್ರೀಡಮ್ ಪಾರ್ಕ್ವರೆಗೆ ಬಿಟ್ಟಿದ್ರು, ಅರೆಸ್ಟ್ ಮಾಡಿ. ಬಟ್ ಅದು ನಮ್ಮಲ್ಲಿ ಸಣ್ಣ ಪ್ರಕಾಶ್ ಅಂತೇಳಿ ಸಚಿವರು ನಮ್ಮ ಧರಣಿ ಕುಂತಾಗ ಅವ್ರು ಬಂದು ಅವರು ಮನವಿಯನ್ನು ತಾವು ಸ್ವೀಕರಿಸಿದ್ರು. ಆಯ್ತಪ್ಪ, ನಿಮ್ದು ಏನೈತಿ ಮಾಡಿಕೊಡ್ತೀವಿ ಅಂತೇಳಿ. ನಾವು ಕೇಳ್ಕೊಂಡಿದ್ದೇನೆಂದರೆ, ನಮ್ಮ ಅಂಬೇಡ್ಕರ್ ಸ್ಟ್ಯಾಚು ಪುತ್ಥಳಿ ಇಡೀ ದೇಶದಲ್ಲಿ ಅತಿ ಎತ್ತರದ ಪುತ್ಥಳಿ ಆಗ್ಬೇಕು, ಬೆಂಗಳೂರಲ್ಲಿ ಮಾಡಬೇಕೆಂದು ನಮ್ಮ ಭೀಮ್ ಪ್ರಜಾ ಸಂಘಟನೆ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ವೈಟ್ಫುಲ್ ಮುರುಗೇಶ್ ಅವರು ಮತ್ತು ನಾವು ಕೊಪ್ಪಳ ಜಿಲ್ಲಾ ಅಧ್ಯಕ್ಷರಾದ ನಾಗರಾಜ್ ಕಟಿಮನಿ ಮತ್ತು ಬೀದರ್, ಗುಲ್ಬರ್ಗ, ಆಮೇಲೆ ಕೊಪ್ಪಳ, ಆಮೇಲೆ ಕೋಲಾರ, ಎಲ್ಲ ಸುರಪುರ, ಶಾಪುರದಿಂದ ಎಲ್ಲ ಜಿಲ್ಲಾದ ವತಿಯಿಂದ ನಮ್ಮ ಭೀಮ್ ಪ್ರಜಾ ಸಂಘಟನೆ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷ ಎಲ್ಲರೂ ಬಂದು ಆ ಹೋರಾಟದಲ್ಲಿ ಭಾಗವಹಿಸಿದ್ರು. ಬಟ್ ಅವರು ಅವತ್ತು ಕರೆ ಕೊಟ್ಟಿದ್ದ 2ನೇ ಕಾಲ್ನಡಿಗೆ 2000 ಕೋಲಾರದಿಂದ ಬೀದರ್ದಿಂದ ಬೆಂಗಳೂರಿಗೆ ಕಾಲ್ನಡಿಗೆ ಜಾಥಾವನ್ನು ಮಾಡಿದ್ವಿ. ಬಟ್ ಆಮೇಲೆ ನೆಕ್ಸ್ಟ್ ಒಂದು ನಿಮ್ಮ ಈ ಹೊಸಕೋಟೆಯಿಂದ ಫ್ರೀಡಮ್ ಪಾರ್ಕ್ವರೆಗೂ ನಾವು ಹೋರಾಟವನ್ನು ಹಮ್ಮಿಕೊಂಡ ಮುಖಾಂತರ ಅವ್ರು ಏನಂದ್ರು, ಸಚಿವರು CM ಅವರು ಸಚಿವರ ಮುಖಾಂತರ ಹೇಳಿಸಿದ್ರು ಏನಂತ, ನಾವು ಮಾಡ್ತೀವಪ್ಪ, ನೆಕ್ಸ್ಟ್ ಬಜೆಟ್ನಾಗ ಮಾಡ್ತೀವಿ, ಅದು ನಾವು ಗುದ್ಲಿ ಪೂಜೆ ಎಲ್ಲ ಮಾಡೀವಿ ಆಲ್ರೆಡಿ, ಈಗ ಅದು ಎಷ್ಟಿದೆ ಅಮೌಂಟ್ ತೆಗೆದು ಕಾಯಿಸಿ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟರು. ಆಮೇಲೆ ಅಪ್ರೂವಲ್ ಆಗಿದೆ, ಬಟ್ ಆ ಬಜೆಟ್ನಲ್ಲಿ ಮೆನ್ಷನ್ ಮಾಡಿಲ್ಲ. ಅದಕ್ಕೋಸ್ಕರ ಮತ್ತೆ ನಾವು 3ನೇ ಕಾಲ್ನಡಿಗೆ ಜಾಥಾವನ್ನು ಹೊಸಕೋಟೆಯಿಂದ ಫ್ರೀಡಮ್ ಪಾರ್ಕ್ವರೆಗೆ ಹಮ್ಮಿಕೊಂಡಿದ್ವಿ. ಆ ಹಮ್ಮಿಕೊಂಡ ಸಮಯದಲ್ಲಿ ಇವರು CM ಅವರು ಭರವಸೆ ಕೊಟ್ಟಂತ ಕ್ಷಣದಲ್ಲಿ ಅವರು ಏನಂತ ಹೇಳಿದ್ರು, ಮಾಡ್ತೀವಪ್ಪ ಅಂಬೇಡ್ಕರ್ ಪುತ್ಥಳಿ ಮಾಡ್ತೀವಿ ಅಂತ ಹೇಳಿದ್ರು ಅಷ್ಟೇ. ಬಟ್ ನಾವು ನಮ್ಮ ಭೀಮ್ ಪ್ರಜಾ ಸಂಘಟನೆ ವತಿಯಿಂದ ನಾವು ಮಾಡ್ಬೇಕು, ಅಂಬೇಡ್ಕರ್ ಪುತ್ಥಳಿ ಎಷ್ಟು ಹೈಟ್ ಎಷ್ಟು ಅಗಲ ಮಾಡ್ಬೇಕಂತ ಹೇಳಿದ್ವಿ ಅಂದ್ರೆ 200 ಮೀಟರ್ ಆಗಲ್ಲ, 656 ಅಡಿ ಎತ್ತರ ಮಾಡ್ಬೇಕಂತ, ದೇಶದ ಅತಿ ಎತ್ತರದ ಅಂಬೇಡ್ಕರ್ ಪುತ್ಥಳಿ ಮಾಡ್ಬೇಕಂತ ನಾವು ನಮ್ಮ ಭೀಮ್ ಪ್ರಜಾ ಸಂಘಟನೆ ವತಿಯಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಬಟ್ ಮುಂದಿನ ಈಗ ಮಾಡಿದ್ರ ಓಕೆ, ಮಾಡಿಲ್ಲ ಅಂದ್ರೆ ಮುಂದಿನ ಹೋರಾಟವನ್ನು ಮತ್ತೆ ಅತಿ ಹೆಚ್ಚು ಜನಸಂಖ್ಯೆಯಿಂದ ಕೂಡಿಸಿ ಬೆಂಗಳೂರಿನಲ್ಲಿ ಸಚಿವರ ಮನೆಗೆ ಮುತ್ತಿಗೆ ಹಾಕುವಂತ ಒಂದು ನಮ್ಮ ಭೀಮ್ ಪ್ರಜಾ ಸಂಘಟನೆ ವತಿಯಿಂದ ಮಾಡಿ ನಾವು ತೀರ್ತು ಅಂತೇಳಿ ಹೇಳಿ ನಾನು 4 ಮಾತನ್ನು ಮುಗಿಸ್ತೇನೆ.